ಡೇ ಬೈ ಡೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಸಾಕಷ್ಟು ಚೇಂಜಸ್ ಆಗಿದೆ. ಬೇಸಿಕ್ ಇಂಗ್ಲಿಷ್ ಇಂದ ಬಹಳಷ್ಟು ಜನ ಅಡ್ವಾನ್ಸ್ಡ್ ಇಂಗ್ಲಿಷ್ ಅನ್ನ ಯೂಸ್ ಮಾಡೋ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ನಮ್ಮ ಬೇಸಿಕ್ ವರ್ಡ್ಸ್ ಫ್ರೇಸಸ್ ಗಳ ಬದಲಾಗಿ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ಯಾವ ಫ್ರೇಸಸ್ ಅನ್ನ ಯಾವ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂತ ಕಲ್ತ್ಕೊಂಡು ಅವುಗಳನ್ನ ನಮ್ಮ ಡೈಲಿ ಕಾನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡಿದಾಗ ನಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ಅನ್ನೋದು ಇನ್ನಷ್ಟು ಎಫೆಕ್ಟಿವ್ ಆಗಿರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಡೈಲಿ ಕಾನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಮೋಸ್ಟ್ ಕಾಮನ್ ಇಂಗ್ಲಿಷ್ ಫ್ರೇಸ್ ನ ಬದಲಾಗಿ ಅಡ್ವಾನ್ಸ್ಡ್ ಇಂಗ್ಲಿಷ್ ಆರ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ಯಾವೆಲ್ಲ ಫ್ರೇಸಸ್ ಅನ್ನ ಯೂಸ್ ಮಾಡಬಹುದು, ಆ ಫ್ರೇಸಸ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ವೆರಿ ಈಸಿ, ಇಟ್ ಮೀನ್ಸ್ ಬಹಳ ಸುಲಭ ಅಥವಾ ತುಂಬಾ ಸುಲಭ. ಯಾವ್ದಾದ್ರು ಒಂದು ಕೆಲಸ ಮಾಡೋದು ಬಹಳ ಸುಲಭ ಆಗಿದೆ ಅಥವಾ ತುಂಬಾ ಸುಲಭ ಇದೆ, ಯಾವುದೇ ರೀತಿಯ ಎಫರ್ಟ್ಸ್ ನ ನೆಸೆಸಿಟಿ ಇಲ್ಲ ಅಂದಾಗ ಕನ್ನಡದಲ್ಲಿ ನಾವು ಬಹಳ ಸುಲಭ ಅಥವಾ ತುಂಬಾ ಸುಲಭ ಅಂತ ಯೂಸ್ ಮಾಡ್ತೀವಿ. ಇದನ್ನೇ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಅಂದ್ರೆ ಬೇಸಿಕ್ ಇಂಗ್ಲಿಷ್ ಅಲ್ಲಿ ನಾವು ಬಹಳ ಸುಲಭ ಅಥವಾ ತುಂಬಾ ಸುಲಭ ಅನ್ನೋದಕ್ಕೆ ವೆರಿ ಈಸಿ ಅನ್ನೋ ಫ್ರೇಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಂತ ಬಂದಾಗ, ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಂತ ಬಂದಾಗ ಈ ವೆರಿ ಈಸಿ ಅನ್ನೋ ಫ್ರೇಸ್ ನ ಬದಲಾಗಿ ನಾವು 3 ಡಿಫ್ರೆಂಟ್ ಫ್ರೇಸಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಿಯರ್ ವಿ ಯೂಸ್ 3 ಡಿಫ್ರೆಂಟ್ ಫ್ರೇಸಸ್ ಇನ್ಸ್ಟೆಡ್ ಆಫ್ ವೆರಿ ಈಸಿ. ವೆರಿ ಈಸಿ ಅನ್ನೋದ್ರ ಬದಲಾಗಿ 3 ಡಿಫ್ರೆಂಟ್ ಫ್ರೇಸಸ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಫ್ರೇಸ್ ಮೀನ್ಸ್ ಇಟ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್. ಪದಗಳ ಗುಂಪಿಗೆ ನಾವು ಇಂಗ್ಲಿಷ್ ಅಲ್ಲಿ ಫ್ರೇಸ್ ಅಂತ ಕರಿತೀವಿ. ಹಾಗಾದ್ರೆ ವೆರಿ ಈಸಿ ಅನ್ನೋದರ ಬದಲಾಗಿ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡುವಂತಹ ಆ 3 ಡಿಫ್ರೆಂಟ್ ಫ್ರೇಸಸ್ ಯಾವುದು ನೋಡೋಣ ಬನ್ನಿ. ಫಸ್ಟ್ ಒನ್, ಅ ಪೀಸ್ ಆಫ್ ಕೇಕ್. A piece of cake. Second one, a walk in the park. A walk in the park. Third one, child's play. Child's play. So these are the 3 alternatives we use instead of very easy. So very easy ಅನ್ನೋ ಫ್ರೇಸ್ ನ ಬದಲಾಗಿ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡುವಂತಹ 3 ಡಿಫ್ರೆಂಟ್ ಫ್ರೇಸಸ್ ಇವು: ಅ ಪೀಸ್ ಆಫ್ ಕೇಕ್, ಅ ವಾಕ್ ಇನ್ ದ ಪಾರ್ಕ್ ಅಂಡ್ ಚೈಲ್ಡ್ಸ್ ಪ್ಲೇ. ಸೊ ಈ ಫ್ರೇಸಸ್ ನ ಮೀನಿಂಗ್ ವೆರಿ ಈಸಿ, ತುಂಬಾ ಸುಲಭ ಅಥವಾ ಬಹಳ ಸುಲಭ. ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ನಾವು ಸೆಂಟೆನ್ಸ್ ಗಳನ್ನ ಮಾಡುವಾಗ ವೆರಿ ಈಸಿ ಅನ್ನೋದರ ಬದಲಾಗಿ ಈ 3 ಡಿಫ್ರೆಂಟ್ ಫ್ರೇಸಸ್ ಅಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡಬಹುದು. ಸೊ ಈಗ ನಾವು ಈ 3 ಡಿಫ್ರೆಂಟ್ ಫ್ರೇಸಸ್ ಅನ್ನ ಯೂಸ್ ಮಾಡಿಕೊಂಡು ಒಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡೋಣ. ಅಂದ್ರೆ ಇಲ್ಲಿ ನಾವು ವೆರಿ ಈಸಿ ಅನ್ನೋದನ್ನ ಅವಾಯ್ಡ್ ಮಾಡಿ ಅದರ ಪ್ಲೇಸ್ ಅಲ್ಲಿ ಈ 3 ಡಿಫ್ರೆಂಟ್ ಫ್ರೇಸಸ್ ಅನ್ನ ಯೂಸ್ ಮಾಡಿಕೊಂಡು ಹೊಸ ಸೆಂಟೆನ್ಸ್ ಗಳನ್ನ ಕಲ್ತ್ಕೊಳ್ಳೋಣ. ವೆರಿ ಈಸಿ ಅನ್ನೋದರ ಬದಲಾಗಿ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡುವಂತಹ ಫಸ್ಟ್ ಆಲ್ಟರ್ನೇಟಿವ್ ಅಥವಾ ಫಸ್ಟ್ ಫ್ರೇಸ್ ಯಾವುದು ಅನ್ನೋದಾದ್ರೆ ಅ ಪೀಸ್ ಆಫ್ ಕೇಕ್. ಅ ಪೀಸ್ ಆಫ್ ಕೇಕ್ ವಿಚ್ ಮೀನ್ಸ್ ವೆರಿ ಈಸಿ. ಇಂಗ್ಲಿಷ್ ಪರೀಕ್ಷೆ ತುಂಬಾ ಸುಲಭವಾಗಿತ್ತು. ಇಂಗ್ಲಿಷ್ ಪರೀಕ್ಷೆ ಬಹಳ ಸುಲಭವಾಗಿತ್ತು. ದ ಇಂಗ್ಲಿಷ್ ಎಕ್ಸಾಮ್ ವಾಸ್ ವೆರಿ ಈಸಿ. ಸೊ ವೆರಿ ಈಸಿ ಅಂತ ಯೂಸ್ ಮಾಡಿದ್ರೆ ಬೇಸಿಕ್ ಇಂಗ್ಲಿಷ್ ಆಗುತ್ತೆ. ವೆರಿ ಈಸಿ ಅನ್ನೋದ್ರ ಬದಲಾಗಿ ಈಗ ನಾವು ಅ ಪೀಸ್ ಆಫ್ ಕೇಕ್ ಅಂತ ಯೂಸ್ ಮಾಡೋಣ. The English exam was a piece of cake. So instead of very easy, we used a piece of cake. The English exam was a piece of cake. ಖಾಲಿ ರಸ್ತೆಯಲ್ಲಿ ಡ್ರೈವ್ ಮಾಡೋದು ತುಂಬಾ ಸುಲಭ ಅಥವಾ ಬಹಳ ಸುಲಭ. ಖಾಲಿ ರಸ್ತೆಯಲ್ಲಿ ಡ್ರೈವ್ ಮಾಡೋದು ಬಹಳ ಸುಲಭ. Driving on an empty road is a piece of cake. ಸೊ ಬೇಸಿಕ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಡ್ರೈವಿಂಗ್ ಆನ್ ಆನ್ ಎಂಪ್ಟಿ ರೋಡ್ ಈಸ್ ವೆರಿ ಈಸಿ. ಸೊ ವೆರಿ ಈಸಿ ಅನ್ನೋದ್ರ ಬದಲಾಗಿ ನಾವು ಅ ಪೀಸ್ ಆಫ್ ಕೇಕ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಡ್ರೈವಿಂಗ್ ಆನ್ ಆನ್ ಎಂಪ್ಟಿ ರೋಡ್ ಈಸ್ ಅ ಪೀಸ್ ಆಫ್ ಕೇಕ್. ಅವರಿಗೆ ಗಣಿತದ ಸಮಸ್ಯೆಗಳನ್ನ ಬಗೆಹರಿಸೋದು
ತುಂಬಾ ಸುಲಭ. ಅವಳಿಗೆ ಮ್ಯಾಥ್ಸ್ ಅಂದ್ರೆ ಬಹಳ ಈಸಿ ಆರ್ ವೆರಿ ಈಸಿ. ಸೊ ಅವಳು ಬಹಳ ಸುಲಭವಾಗಿ ಗಣಿತದ ಸಮಸ್ಯೆಗಳನ್ನ ಬಗೆಹರಿಸ್ತಾಳೆ. ಫಾರ್ ಹರ್ ಸಾಲ್ವಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಈಸ್ ಅ ಪೀಸ್ ಆಫ್ ಕೇಕ್. ಫಾರ್ ಹರ್ ಸಾಲ್ವಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಈಸ್ ಅ ಪೀಸ್ ಆಫ್ ಕೇಕ್. ಇದನ್ನೇ ಬೇಸಿಕ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಫಾರ್ ಹರ್ ಸಾಲ್ವಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಈಸ್ ವೆರಿ ಈಸಿ. ಬಟ್ ನಾವು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಥವಾ ಅಡ್ವಾನ್ಸ್ಡ್ ಇಂಗ್ಲಿಷ್ ಅನ್ನ ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ವೆರಿ ಈಸಿ ಅನ್ನೋದ್ರ ಬದಲಾಗಿ ಅ ಪೀಸ್ ಆಫ್ ಕೇಕ್ ಅಂತ ಹೇಳ್ತೀವಿ. ಸೊ ಈ ರೀತಿ ವೆರಿ ಈಸಿ ಅನ್ನೋದ್ರ ಬದಲಾಗಿ ನಾವು ಅ ಪೀಸ್ ಆಫ್ ಕೇಕ್ ಅನ್ನೋದನ್ನ ಸೆಂಟೆನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ವೆರಿ ಈಸಿ ಅನ್ನೋದರ ಬದಲಾಗಿ ಯೂಸ್ ಮಾಡುವಂತಹ ಸೆಕೆಂಡ್ ಫ್ರೇಸ್ ಅ ವಾಕ್ ಇನ್ ದ ಪಾರ್ಕ್. ಅ ವಾಕ್ ಇನ್ ದ ಪಾರ್ಕ್. ಫಸ್ಟ್ ಸೆಂಟೆನ್ಸ್, ಉದ್ಯೋಗ ಸಂದರ್ಶನ ಬಹಳ ಸುಲಭವಾಗಿತ್ತು. ಉದ್ಯೋಗ ಸಂದರ್ಶನ ಬಹಳ ಅಥವಾ ತುಂಬಾ ಸುಲಭವಾಗಿತ್ತು. ದ ಜಾಬ್ ಇಂಟರ್ವ್ಯೂ ವಾಸ್ ಅ ವಾಕ್ ಇನ್ ದ ಪಾರ್ಕ್. The job interview was very easy. Basic English. ಇಲ್ಲಿ ವೆರಿ ಈಸಿ ಅನ್ನೋದ್ರ ಬದಲಾಗಿ ನಾವು ಯೂಸ್ ಮಾಡ್ತಾ ಇರುವಂತಹ ಫ್ರೇಸ್ ಅ ವಾಕ್ ಇನ್ ದ ಪಾರ್ಕ್. ಸೊ ದ ಜಾಬ್ ಇಂಟರ್ವ್ಯೂ ವಾಸ್ ಅ ವಾಕ್ ಇನ್ ದ ಪಾರ್ಕ್. ಈ ಆಟವನ್ನ ಆಡೋದು ತುಂಬಾ ಸುಲಭ ಅಥವಾ ಬಹಳ ಸುಲಭ. ಪ್ಲೇಯಿಂಗ್ ದಿಸ್ ಗೇಮ್ ಈಸ್ ವೆರಿ ಈಸಿ ಅಂತ ಹೇಳಿದ್ರೆ ಬೇಸಿಕ್ ಇಂಗ್ಲಿಷ್ ಆಗುತ್ತೆ. ವೆರಿ ಈಸಿ ಬದಲಾಗಿ ನಾವು ಆ ವಾಕ್ ಇನ್ ದ ಪಾರ್ಕ್ ಅನ್ನೋ ಫ್ರೇಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಪ್ಲೇಯಿಂಗ್ ದಿಸ್ ಗೇಮ್ ಈಸ್ ಅ ವಾಕ್ ಇನ್ ದ ಪಾರ್ಕ್. ಪ್ಲೇಯಿಂಗ್ ದಿಸ್ ಗೇಮ್ ಈಸ್ ಅ ವಾಕ್ ಇನ್ ದ ಪಾರ್ಕ್. ಅವನಿಗೆ ಹೊಸ ಪದಗಳನ್ನ ಕಲಿಯೋದು ತುಂಬಾ ಸುಲಭ, ಬಹಳ ಸುಲಭ. ಲರ್ನಿಂಗ್ ನ್ಯೂ ವರ್ಡ್ಸ್ ಹೊಸ ಪದಗಳನ್ನ. Learning new words is a walk in the park for him. Learning new words is a walk in the park for him. So, very easy ಅನ್ನೋದ್ರ ಬದಲಾಗಿ ನಾವು ಯೂಸ್ ಮಾಡಿದಂತಹ ಸೆಕೆಂಡ್ ಫ್ರೇಸ್ a walk in the park. ಸೊ ಈಗ ನೀವು ಕೂಡ a walk in the park ಅಂತ ಯೂಸ್ ಮಾಡಿಕೊಂಡು ಒಂದಷ್ಟು ಸೆಂಟೆನ್ಸ್ಗಳನ್ನ ಈಸಿಯಾಗಿ ಮಾಡಬಹುದು. ಅಂದ್ರೆ ವೆರಿ ಈಸಿ ಅನ್ನೋದರ ಬದಲಾಗಿ ಈ ಫ್ರೇಸ್ ಅನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ವೆರಿ ಈಸಿ ಅನ್ನೋದರ ಬದಲಾಗಿ ಯೂಸ್ ಮಾಡುವಂತಹ ಥರ್ಡ್ ಫ್ರೇಸ್ ಅಥವಾ ಥರ್ಡ್ ಆಲ್ಟರ್ನೇಟಿವ್ ಚೈಲ್ಡ್ಸ್ ಪ್ಲೇ. ಸೊ ನಾವು ಕೂಡ ಕನ್ನಡದಲ್ಲಿ ಈಸಿಯಾಗಿರೋ ಕೆಲಸಕ್ಕೆ ಇದು ಮಕ್ಕಳ ಆಟ ಇದ್ದ ಹಾಗೆ ಅಂತ ಹೇಳ್ತೀವಿ. ಮಕ್ಕಳ ಆಟ ಇದ್ದ ಹಾಗೆ ಅಂದ್ರೆ ತುಂಬಾ ಸುಲಭ ಅಥವಾ ಬಹಳ ಸುಲಭ ಅನ್ನೋ ಅರ್ಥವನ್ನ ಕೊಡುತ್ತೆ. ಈ ತೊಟ್ಟಿಯಲ್ಲಿ ಈಜುವುದು ತುಂಬಾ ಸುಲಭ. ಈ ತೊಟ್ಟಿಯಲ್ಲಿ ಈಜುವುದು ಬಹಳ ಸುಲಭ. ಸ್ವಿಮ್ಮಿಂಗ್ ಇನ್ ದಿಸ್ ಪೂಲ್ ಈಸ್ ಚೈಲ್ಡ್ಸ್ ಪ್ಲೇ. ಸ್ವಿಮ್ಮಿಂಗ್ ಇನ್ ದಿಸ್ ಪೂಲ್ ಈಸ್ ಚೈಲ್ಡ್ಸ್ ಪ್ಲೇ. ದಟ್ ಮೀನ್ಸ್ ವೆರಿ ಈಸಿ. ಮೊಬೈಲ್ ಬಳಸುವುದು ಮಕ್ಕಳ ಆಟದಂತೆ ಸುಲಭ ಅಥವಾ ಮೊಬೈಲ್ ಬಳಸುವುದು ಮಕ್ಕಳ ಆಟ ಇದ್ದ ಹಾಗೆ. ಮಕ್ಕಳ ಆಟ ಇದ್ದ ಹಾಗೆ ಅಂದ್ರೆ ವೆರಿ ಈಸಿ, ಬಹಳ ಈಸಿ ಅನ್ನೋ ಅರ್ಥವನ್ನೇ ಕೊಡುತ್ತೆ. Using mobile phone is child's play. Using mobile phone is child's play. ಇದನ್ನ ಬೇಸಿಕ್ ಇಂಗ್ಲಿಷ್ ಯೂಸ್ ಮಾಡಿ ಹೇಳ್ತೀವಿ ಅನ್ನೋದಾದ್ರೆ using mobile phone is very easy. ಸ್ನೇಹಿತರನ್ನ ಮಾಡಿಕೊಳ್ಳೋದು ಅವಳಿಗೆ ಮಕ್ಕಳ ಆಟದಂತೆ ಸುಲಭ ಅಥವಾ ಸ್ನೇಹಿತರನ್ನ ಮಾಡಿಕೊಳ್ಳೋದು ಅವಳಿಗೆ ಬಹಳ ಸುಲಭ. Making friends is child's play. Making friends is child's play for her. ಅದನ್ನೇ ಬೇಸಿಕ್ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅನ್ನೋದಾದ್ರೆ ಮೇಕಿಂಗ್ ಫ್ರೆಂಡ್ಸ್ ಈಸ್ ವೆರಿ ಈಸಿ ಫಾರ್ ಹರ್. ಬಟ್ ನಾವಿಲ್ಲಿ ಬೇಸಿಕ್ ಇಂಗ್ಲಿಷ್ ಬದಲಾಗಿ ಅಡ್ವಾನ್ಸ್ಡ್ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ವೆರಿ ಈಸಿ ಅನ್ನೋದ್ರ ಬದಲಾಗಿ ಚೈಲ್ಡ್ಸ್ ಪ್ಲೇ ಅನ್ನೋ ಫ್ರೇಸ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡಿದ್ದೀವಿ. ಈಗ ನಿಮಗೆ ವೆರಿ ಈಸಿ ಅನ್ನುವಂತಹ ಬೇಸಿಕ್ ಫ್ರೇಸ್ ನ ಬದಲಾಗಿ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡುವಂತಹ 3 ಡಿಫ್ರೆಂಟ್ ಫ್ರೇಸಸ್ ಯಾವ್ಯಾವುದು ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಲ್ಲದೆ ಆ 3 ಡಿಫ್ರೆಂಟ್ ಫ್ರೇಸಸ್ ಅನ್ನ ಸೆಂಟೆನ್ಸ್ ಗಳಲ್ಲಿ ಯೂಸ್ ಮಾಡೋದು ಹೇಗೆ ಅನ್ನೋದು ಕೂಡ ಖಂಡಿತ ಗೊತ್ತಾಗಿದೆ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್.
ಚಿಕ್ಕ ಬೆಟ್ಟ ಹತ್ತೋದು ಟ್ರೆಕ್ಕರ್ಗಳಿಗೆ ಬಹಳ ಸುಲಭ. ಈ ಆಟವನ್ನ ಗೆಲ್ಲೋದು ತುಂಬಾ ಸುಲಭವಾಗಿತ್ತು ಅಥವಾ ಬಹಳ ಸುಲಭವಾಗಿತ್ತು. ಈ 3 ಫ್ರೇಸಸ್ ಅನ್ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.